ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಅಜಿತ್ಕುಮಾರ್ ಬ್ಲಾಗ್ಸ್. ಯಾರು ನನ್ನ ಚಾನಲನ್ನು ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಫಸ್ಟು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಆರನ್ ಬಾಕ್ಸ್ಗೆ ರೆಡಿ ಮಾಡ್ತಾಯಿದ್ದೀನಿ. ಆರನ್ ಬಾಕ್ಸ್ಗೆ ಇವತ್ತು ತೇಪ್ಲ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಗೋಧಿ ಹಿಟ್ಟು, ಹಾಗೆ ಒಂದು ಸ್ಪೂನು ಕಡಲೆ ಹಿಟ್ಟು, ಹಾಗೆ ಸಾಲ್ಟು, ಅಜ್ವಾನು, ಎಳ್ಳು, ಸ್ವಲ್ಪ ಕಸೂರಿ ಮೇಥಿ, ಅರಿಶಿನ ಪುಡಿ, ಹಾಗೆ ಚಿಲ್ಲಿ ಪೌಡರ್, ಸ್ವಲ್ಪ ಆಯಿಲಿ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಹಾಗೆ 2 ಸ್ಪೂನ್ ಮೊಸರನ್ನ ಹಾಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸಣ್ಣದಾಗಿ ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿಕೊಂಡು ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಮಿಕ್ಸ್ ಎಲ್ಲ ಆದಮೇಲೆ ಇದಕ್ಕೆ ನಾವು ಸ್ವಲ್ಪ ವಾಟರ್ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಬೇಗ ಅದು ತೆಳ್ಳಗಾಗ್ಬಿಡುತ್ತೆ. ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಚಪಾತಿ ಹಿಟ್ಟು ಥರ ಮಾಡ್ಕೋಬೇಕು. ಆಮೇಲೆ ನೋಡಿ ಈ ಥರ ಲಟ್ಸ್ಕೊಂಡು ತೇಪ್ಲ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿ. ಮೆಂತ್ಯ ಸೊಪ್ಪೆಲ್ಲ ಇಷ್ಟಪಡಲ್ಲ ಮಕ್ಕಳು, ಈ ಥರ ಹಾಕಿಬಿಟ್ಟು ತೇಪ್ಲನ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಆರೊಂದು ಬಾಕ್ಸಿಗೆ ಇದನ್ನೇ ಹಾಕಿದೆ ನಾನು ಇವತ್ತು. ಹಾಗೆ ಅವನ್ನ ಎಬ್ಬಿಸ್ಬಿಟ್ಟು ಸ್ನಾನ ಎಲ್ಲ ಮಾಡಿ ಬ್ರಷ್ ಮಾಡಿ ತಿಂಡಿ ತಿನ್ನಿಸಿ ರೆಡಿ ಮಾಡಿಸಿ ಆದಮೇಲೆ ನಾನು ಅವನಿಗೆ ರೆಡಿ ಮಾಡಿಸ್ತಾ ಇದ್ದೀನಿ ಸ್ಕೂಲ್ಗೆ. ನೋಡಿ ಈ ಥರ ಎಲ್ಲ ಮೇಕಪ್ ಮಾಡಿದೆವನು ಚೆನ್ನಾಗಿ ಕೂತ್ಕೊಂಡು ಎಲ್ಲ ನೀಟಾಗಿ ಮಾಡಿಸ್ಕೊಂಡ. ಇನ್ನು ನಿದ್ದೆಗನ್ನಲ್ಲಿದ್ದ ಅವನು. ನೋಡಿ ಕಣ್ಣೆಲ್ಲ ಹಿಂಗಾಗಿದೆ ಅಂತ ನಿದ್ದೆ ಬರ್ತಾಯಿತ್ತು ಅವನಿಗೆ. ಮಲ್ಗೋದಾರೆ ಮಲ್ಗು, ನಾನು ಮೇಕಪ್ ಆದಮೇಲೆ ಎಬ್ಬಿಸ್ತೀನಿ, ಮಲ್ಕೊಂಡು ಮಾಡ್ತೀನಿ ಅಂತ ಹೇಳಿದೆ. ಅದ್ರ ಪರವಾಗಿಲ್ಲ ಮಾಡಿಸ್ಕೊತೀನಿ ಅಂತ ಮಾಡಿಸ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನಾನೆಲ್ಲ ಸಿಂಪಲ್ಲಾಗಿ ಈ ಥರ ಕಾಜಲ್ ಸ್ವಲ್ಪ ಹಾಕಿಬಿಟ್ಟು ಇದು ಎಲ್ಲ ಸ್ವಲ್ಪ ಲಿಪ್ಸ್ಟಿಕ್ನ ಹಾಕಿ ಅಷ್ಟೇ ಮಾಡಿರೋದು, ಜಾಸ್ತಿ ಏನು ಮಾಡಿಲ್ಲ ಮೇಕಪ್ ಅವನಿಗೆ. ನಾನು ಫಸ್ಟು ಯಾವ ಥರ ಮೇಕಪ್ ಮಾಡಿದೆ ಅಂದರೆ ಅವನಿಗೆ ನೀಟಾಗಿ ಫಸ್ಟು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿದೆ ಫೇಸ್ಗೆ ನೆಕ್ಕಿಗೆ ಎಲ್ಲ ಮಾಯ್ಶ್ಚರೈಸರ್ ಅಪ್ಲೈ ಆದಮೇಲೆ ಬಾಡಿಗೆಲ್ಲ ಬಾಡಿ ಲೋಷನ್ ಎಲ್ಲ ಹಾಕಿಬಿಟ್ಟು ಆಮೇಲೆ ಐ ಶ್ಯಾಡೋನ ಹಾಕ್ತಾಯಿದ್ದೀನಿ ಅವನಿಗೆ. ಸ್ವಲ್ಪ ಲೈಟಾಗಿ ಸ್ವಲ್ಪ ಪಿಂಕ್ ಹಾಗೆ ಗೋಲ್ಡನ್ ಕಲರ್ದು ಐ ಶ್ಯಾಡೋನ ಹಾಕಿದೆ. ನಾನು ರೆಡಿ ಮಾಡ್ತಿರೋ ಹಾಗೆ ಎದ್ದು ನೋಡ್ತಾ ಇದ್ದ ಅವನು. ಕ್ಯಾಮ್ರಾದಲ್ಲಿ ನೋಡ್ಕೊತಾ ಇದ್ದೆ ಯಾವ ಥರ ಕಾಣ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಒಂಥರ ಅವನಿಗೂ ಖುಷಿ ಆಯಿತು, ಮಾಡಿಸ್ಕೊಂಡ. ಹಾಗೆ ಸ್ವಲ್ಪ ಕೆನ್ನೆಗೆ ಎಲ್ಲನೂ ಸ್ವಲ್ಪ ಪಿಂಕ್ ಕಲರೆಲ್ಲ ಹಾಕಿಬಿಟ್ಟು ಸ್ವಲ್ಪ ಲೈಟಾಗಿ ಮೇಕಪ್ ಮಾಡಿದೆ ಅಷ್ಟೇ. ಆಮೇಲೆ ಈ ಥರ ಪಿಲ್ಲೋ ಮೇಲೆ ಸೋಫಾ ಮೇಲೆ ಮಲಗಿಸ್ಬಿಟ್ಟು ನಾನು ಹಂಗೆ ಸ್ವಲ್ಪ ಎಲ್ಲ ಕಲರ್ನ ಲೈಟಾಗಿ ಅಪ್ಲೈ ಮಾಡಿ ಈ ಥರ ಇದನ್ನು ಹಣೆಗೆಲ್ಲ ಈ ಥರ ಬೊಟ್ಟನ್ನ, ಅಂದರೆ ಒಂದೊಂದು ಇಡೋದು ಇದು ತುಂಬ ಲೇಟ್ ಆಗುತ್ತಲ್ಲ, ಅದಕ್ಕೆ ನಾನೇನು ಮಾಡಿದೆ ಅಂದರೆ ಇದು ಟೂತ್ ಪಿಕ್ ಇರುತ್ತಲ್ಲ, ಯೂಟ್ಯೂಬಲ್ಲಿ ತೋರಿಸ್ತಾ ಇದ್ರು ತುಂಬ ಜನ ಈ ಥರ ಮಾಡಿರೋದು. ಸೊ ಈಸಿ ಆಗುತ್ತಲ್ಲ, ಬೇಗ ಪಟ್ಟಂತ ಮುಗಿದೋಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಕೂಡ ಇದು ಟೂತ್ ಪಿಕ್ನ ತೊಗೊಂಡು ಅದಕ್ಕೆ ಹಿಂದೆ ರಬ್ಬರ್ ಹಾಕಿಬಿಟ್ಟು ಈ ಥರ ಹಾಕಿದ್ರೆ ಬೇಗನೆ ಮುಗುತ್ತೆ. ನೋಡಿ ಎಷ್ಟು ಬೇಗ ಮುಗಿದೋಯ್ತು ಅಂತ ಹೇಳಿ. ಹಾಗೆ ನೀಟಾಗಿ ಕೂಡ ಬರುತ್ತೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಂದು ಟೂತ್ ಪಿಕ್ ಇದ್ದರೆ ಸಾಕು, ನೀಟಾಗಿ ಹಾಕ್ಕೋಬೋದು. ಇಷ್ಟು ಚೆನ್ನಾಗಿ ಕೂತ್ಕೊಂಡು ಅಂತ ನಾಮನ್ನು ಹಾಕಿದೆ ಸರಿಗೆ, ಚೆನ್ನಾಗಿ ಬಂತು. ಅದರಿಂದ ಸ್ಟ್ರೈಟಾಗಿ ಒಂದೇ ಟೈಮಲ್ಲಿ ಪಟ್ಟಂತ ಮುಗಿದು ಹೋಗುತ್ತೆ. ಹಾಗೆ ಲಿಪ್ ಲೈನರ್ನ ಕೂಡ ಹಾಕಿದೆ. ಲಿಪ್ ಲೈನರ್ ಹಾಕಿ ಸ್ವಲ್ಪ ಲಿಪ್ಸ್ಟಿಕ್ನ ಹಾಕಿದೆ. ಆಮೇಲೆ ಲಾಸ್ಟಿಗೆ ನಾನು ಸ್ವಲ್ಪ ಕಾಜಲ್ನ ಫುಲ್ ಕಣ್ಣೆಲ್ಲ ಹಾಕಿಲ್ಲ, ಸೈಡಿಗೆ ಮಾತ್ರ ಹಾಕಿರೋದು, ಈ ಥರ ಸೈಡಿಗೆ ಜಾಸ್ತಿ ಹಾಕಿಲ್ಲ. ಇಷ್ಟು ಹಾಕಿಸ್ಕೊಂಡು ಅವನು ರೆಡಿ ಆದ. ನಾನು ಟೋಟಲ್ ಲಾಸ್ಟಿಗೆ ಯಾವ ಥರ ರೆಡಿ ಮಾಡಿದೆ ಅಂತ ತೋರಿಸ್ತೀನಿ. ಅವನಿಗೆ ಯಾವ ಥರ ಲುಕ್ ಬಂತು ಅಂತ ಹೇಳಿಬಿಟ್ಟು ರೆಡಿ ಮಾಡಿ ಮಧ್ಯೆ ನಾನೇ ರೆಡಿ ಆಗ್ತೀನಿ ಅಂತೇಳಿ ಪೌಡ್ರೆಲ್ಲ ಹಚ್ಕೊತಾ ಇದ್ದೆ. ನೋಡಿ ನಾನು ಹಚ್ತೀನಿ, ಎಲ್ಲ ಕಡೆ ಮಾಡ್ಕೋಬೇಡ, ಆಲ್ರೆಡಿ ಮೇಕಪ್ ಆಗಿದೆ ಅಂತ ಅಂದರು, ಕೇಳ್ತಾ ಇಲ್ಲ. ಆದರೂ ನಾನೇ ಮಾಡ್ಕೊತೀನಿ ಅಂತ ಓಡಾಡ್ತಾ ಇದ್ದ. ಮಾಡ್ಕೊಳಪ್ಪ ಅಂತ ಬಿಟ್ಟೆ. ಆಮೇಲೆ ಮಾಡ್ಕೊತ ಬಿಟ್ಟಿದ್ದಕ್ಕೆ ಅವನು ಮುಖ ಎಲ್ಲ ಲಿಪ್ಸ್ಟಿಕ್ನ ಹಚ್ಕೊಂಡು ಮುಖ ಎಲ್ಲ ಮಾಡ್ಕೊಂಡು ಮತ್ತೆ ಅದನ್ನೆಲ್ಲ ಕ್ಲೀನಾಗಿ ಒರೆಸಿ ಮಾಡಿ ರೆಡಿ ಮಾಡಿ ಕಳ್ಸೋಷ್ಟೊತ್ತಿಗೆ ಅಯ್ಯೋ ಸಾಕಾಗೋಯ್ತು. ನೋಡಿ ತಾನೇ ಮಾಡ್ಕೊತೀನಿ ಅಂತ ಹಿಂಗೆ ಮಾಡ್ತಾಯಿದ್ದಾನೆ ಅಂತ. ಇಲ್ಲಿ ನನಗೆ ಬೇಡ ಕೊಡು ಅಂತಂದರೆ ಮಾತೇ ಕೇಳ್ತಿಲ್ಲ, ಅಲ್ಲೇ ಜಗಳ ಮಾಡಿ ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಲಿಪ್ಸ್ಟಿಕ್ಗಳು ಹಚ್ಕೊತೀನಿ ನೋಡಿ, ಲಿಪ್ಸ್ಟಿಕ್ನ ಎಲ್ಲ ಬಾಯಿ ತುಂಬ ಮಾಡ್ಕೊಂಬಿಟ್ಟೆ. ಆಮೇಲೆಲ್ಲ ಸರಿ ಮಾಡಿ ಕಲಿಸ್ದೆ ನಾನು. ಮಕ್ಕಳು ಎಷ್ಟೇ ರೆಡಿ ಮಾಡಿಸ್ತೀನಿ ಮಾತೇ ಕೇಳಲ್ಲ, ಆದರೂ ಪರವಾಗಿಲ್ಲ ಇವನು ಕೇಳಿಲ್ಲ. ಆಮೇಲೆ ಅವ್ನಿಗೆ ನಾನೇ ಮಾಡ್ಕೋಬೇಕಂತ ಇಂಟ್ರೆಸ್ಟ್ ಬಂತು, ತಾನೇ ಸ್ವಲ್ಪ ಮಾಡ್ಕೊತೀನಿ ಅಂತ ಹೇಳಿ ಸ್ವಲ್ಪ ಮೇಕಪ್ನ ಹಾಳೆ ಮಾಡಿಬಿಟ್ಟ. ಆಮೇಲೆ ನಾನು ಮತ್ತೆ ನೀಟಾಗಿ ಕ್ಲೀನ್ ಮಾಡಿ ಕಲಿಸ್ದೆ. ನೋಡಿ ಲಾಸ್ಟಿಗೆ ಯಾವ ಥರ ಮೇಕಪ್ ಬಂದಿದೆ ಅಂತ ತೋರಿಸ್ತೀನಿ ಅವನದು. ಇಷ್ಟು ಆರವುದು ಮೇಕಪ್ ಇಷ್ಟೇ. ಆಮೇಲೆ ಜ್ಯುವೆಲ್ರಿ ಹಾಕಿದಷ್ಟೇ, ಇಷ್ಟೇ ಮೇಕಪ್ ಮಾಡಿದ್ದು, ಮತ್ತೇನು ಮೇಕಪ್ ಮಾಡಿಲ್ಲ ನಾನು. ನೋಡಿ ಇಷ್ಟು ಸಿಂಪಲ್ಲಾಗಿ ಇಷ್ಟೇ. ಆ ಟೂತ್ ಪಿಕ್ ಮಾತ್ರ ತುಂಬ ಹೆಲ್ಪ್ ಆಯಿತು. ಇವನು ದೊಡ್ಡವನು ಆದಲ್ಲ, ಇನ್ನು ಕೃಷ್ಣಗೆ ಟಪ್ಪಲ್ಲಿ ಹಾಕ್ಸೋಕ್ಕಾಗಲ್ಲ.
ಸೊ ಇದೊಂದು ವರ್ಷ ಇನ್ನೊಂದು ವರ್ಷ ಹಾಕಿದ್ರೆ ಮುಗೀತು, ಇನ್ನು ಹಾಕ್ಸ್ಕೊಳ್ಳಲ್ಲ, ಅವ್ನು ದೊಡ್ಡವನಾಗ್ಬಿಡ್ತಾನೆ. ಆಮೇಲೆ ಸಣ್ಣ ಮಕ್ಕಳು ಸಣ್ಣಗಿರ್ತಾನೆ ಚೆಂದ, ಕೃಷ್ಣಗಿಟ್ಟ ದೊಡ್ಡವ್ರು ಆಗ್ತಾ ಅಷ್ಟೇನು ಚೆನ್ನಾಗಿ ಅನಿಸಲ್ಲ ಹಾಕೋಕ್ಕೆ. ಸೊ ಇವಾಗ ಚೆನ್ನಾಗಿ ಅನಿಸುತ್ತೆ ಅಂತ ಇವಾಗ ಸ್ವಲ್ಪ ಹಾಕೋದಷ್ಟೇ. ಆಮೇಲೆ ಸ್ಕೂಲಲ್ಲೂ ಅಷ್ಟೇ, ಇವಾಗ ಸಣ್ಣವರಿದ್ದಾರೆ ಅಂತ ಜಾಸ್ತಿ ಈ ಥರ ಹಾಕ್ಕೊಂಬರೋಕ್ಕೆ ಫಂಕ್ಷನ್ ಎಲ್ಲ ಮಾಡ್ತಾಯಿರ್ತಾರೆ. ದೊಡ್ಡವ್ರು ಆಗ್ತಾ ಆಗ್ತಾ ಅಂತ ಆಮೇಲೆ ಅವರೂ ಹೇಳಲ್ಲ. ಸೊ ಇವಾಗ ಸಣ್ಣಗಿರ್ತಾ ಎಷ್ಟು ನಮ್ಮ ಕೈಲಾಗುತ್ತೋ ಅಷ್ಟು ರೆಡಿ ಮಾಡಿ ಚೆನ್ನಾಗಿ, ಆಮೇಲೆ ಆ ಚಾನ್ಸ್ ಸಿಗೋಲ್ಲ ನಮಗೆ ಈ ಥರ ರೆಡಿ ಎಲ್ಲ ಮಾಡೋಕ್ಕೆ ಮಕ್ಕಳಿಗೆ. ಆಮೇಲೆ ದೊಡ್ಡವರಾದಮೇಲೆ ಎಲ್ಲಿ ಚಾನ್ಸ್ ಸಿಗುತ್ತೆ, ಅದಕ್ಕೇ ಇವಾಗಲೇ ಇದೆಲ್ಲ ಏನೇನು ಯಾವ ಥರ ಸಿಗುತ್ತೆ ಎಲ್ಲನೂ ನಾವು ರೆಡಿ ಮಾಡಿ ಎಲ್ಲನೂ ಇವಾಗಲೇ ಮಾಡ್ಕೋಬೇಕು. ನೋಡಿ ಎಷ್ಟು ಟೂತ್ ಪಿಕ್ಕಿಂದ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡಿ. ಅದೇ ಕೈಯಿಂದ ಹಚ್ಚೋದಾದ್ರೆ ಒಂದೊಂದೇ ಡಾಟ್ ಇಟ್ಕೊಂಡು ಹೋಗಬೇಕಲ್ಲ, ಎಷ್ಟು ಹೊತ್ತಾಗುತ್ತೆ. ಲಾಸ್ಟಿಗೆ ನೋಡಿ ಫೈನಲ್ ಲುಕ್ ಆರೋದು ಈ ಥರ ಫೈನಲ್ ಲುಕ್ ಬಂತು. ನಾನೊಂದು ವಿಡಿಯೋ ಮಾಡ್ತೀನಿ ನಿಂತ್ಕೊ ಕೃಷ್ಣ ಥರ, ಅವನಿಗೆ ಆ ಶೂಲಿ ನಿಂತ್ಕೊಳ್ಳೋಕೆ ಬರ್ತಿಲ್ಲ ನೋಡಿ, ಓಲಾಡ್ತಾ ಇದ್ದಾನೆ ಆ ಕಡೆ ಈ ಕಡೆ ಅಂತ. ಸರಿ ಸರ್ ಪರವಾಗಿಲ್ಲ ಹಾಗೆ ನಿಂತ್ಕೋ ಅಂತ ಹೇಳಿದೆ. ಆಮೇಲೆ ಒಂಚೂರು ವಿಡಿಯೋನ ಮಾಡಿಕೊಂಡೆ ಒಂದು. ನೋಡಿ ಈ ಥರ ಗೆಟಪ್ ಒಂದು ರೆಡಿ ಮಾಡಿದೆ ನಾನು. ಆಮೇಲೆ ರೆಂಟಿಗೆ ಕೂಡ ಡ್ರೆಸ್ನ ಹಾಕೋಣ ಅಂತ ಈ ಸರಿ ತೊಗೊಂಬಂದಿದ್ವಿ ನಾವು. ಅಲ್ಲೇನು ಅಷ್ಟೇನು ಚೆನ್ನಾಗಿರಲಿಲ್ಲ, ಬಟ್ ನನ್ನ ಪ್ಲ್ಯಾನ್ ಏನಿತ್ತು ಅಂದರೆ ಅದು ಕಿರೀಟ ಥರ ಅದು ಬಟ್ಟೆಯಿಂದ ಮಾಡಿರೋದು ಚೆನ್ನಾಗಿ ಬರುತ್ತಲ್ಲ, ಆ ಥರದ್ದು ಸಿಕ್ಕರೆ ಹಾಕೋಣ, ಚೆನ್ನಾಗಿ ರೆಡಿ ಮಾಡೋಣ ಅಂತ ಇತ್ತು. ಬಟ್ ಆ ಥರ ಸಿಗಲಿಲ್ಲ ನನಗೆ. ಅದಕ್ಕೆ ಈ ಥರ ನಾರ್ಮಲ್ಲಾಗಿ ಇರೋದೇ ಈ ಥರನೇ ಇತ್ತು. ಹಾಗಾಗಿ ನನ್ನ ಹತ್ರ ಎಲ್ಲ ಇದ್ದಾವಲ್ಲ, ಏನಕ್ಕೆ ಸುಮ್ಮನೆ ತೊಗೊಳೋದು ಅಂತ ಜಸ್ಟ್ ಧೋತಿ ಮತ್ತು ಅದು ಡ್ರೆಸ್ ಮಾತ್ರ ತೊಗೊಂಬಂದೆ. ಬಟ್ ಆ ಡ್ರೆಸ್ ಅವ್ನಿಗೆ ಇಷ್ಟ ಆಗಲಿಲ್ಲ, ಚೆನ್ನಾಗಿಲ್ಲ. ನಂಗೆ ಕೂಡ ಯಾರಿಗೂ ಇಷ್ಟ ಆಗಲಿಲ್ಲ, ನಮ್ಮ ಹಸ್ಬೆಂಡ್ಗೂ ಇಷ್ಟ ಆಗಲಿಲ್ಲ, ನನಗೂ ಯಾರಿಗೂ ಇಷ್ಟ ಆಗಲಿಲ್ಲ. ಸೊ ಬೇಡ ಅಂತ ಇದನ್ನೇ ಹಳೇದೇ ಹಾಕ್ಕೋತೀನಿ ಮಮ್ಮಿ ಮನೇಲಿ ಇರೋದೆ ಅಂತ. ಹಳೇದಲ್ಲ ಹೊಸದು, ಅಂದರೆ ಅವ್ನಿಗೆ ಅದು ಸ್ವಲ್ಪ ಗಿಡ್ಡ ಆಗುತ್ತೆ, ಅದನ್ನೇ ಹಾಕ್ಕೊತೀನಿ ಅಂತ ಅದನ್ನೇ ಹಾಕ್ಕೊಂಡು ರೆಡಿ ಹೋದ. ಸರಿ ಅಂತ ನಾನು ಕೂಡ ಅವನ್ನ ಬಸ್ಸಿಗೆ ಡ್ರಾಪ್ ಮಾಡಿ ಬಂದೆ. ಹಾಗೆ ಬಂದ ತಕ್ಷಣ ನಾನು ಕೂಡ ತಿಂಡಿ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಬಾದಾಮ್ ಪೌಡರ್ ಹಾಕ್ಕೊಂಡು ಹಾಲು ಕೂಡ ಸ್ವಲ್ಪ ಕುಡ್ದೆ. ನಾನು ರೆಗ್ಯುಲರಾಗಿ ಹಾಲೆಲ್ಲ ಕುಡಿಯೋಲ್ಲ, ಸುಮ್ಮನೆ ಅಪರೂಪಕ್ಕೆ ಯಾವಾಗಾದ್ರು ಕುಡಿಯೋದಷ್ಟೇ. ಆಮೇಲೆ ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆ ಕೂಡ ವಾಶ್ ಮಾಡ್ಕೊತಾ ಇದ್ದೀನಿ ನಾನು. ಇವತ್ತು ಸ್ನಾನ ಪೂಜೆ ಎಲ್ಲ ಬೇಗ ಆಗಿರೋದ್ರಿಂದ ಕೆಲಸ ಕೂಡ ಎಲ್ಲ ಬೇಗನೆ ಆಗೋಯಿತು ನಂದು. ಪಾತ್ರೆ ವಾಶ್ ಮಾಡಿಕೊಂಡು ಇದನ್ನು ಸ್ವಲ್ಪ ಲಂಚಿಗೆ ಏನಾದ್ರು ಸ್ವಲ್ಪ ಪ್ರಿಪೇರ್ ಮಾಡಿಬಿಟ್ರೆ ನಂದು ಇವತ್ತಿನ ಕೆಲಸ ಮುಗಿದೋಯ್ತು. ನಾನು ಲಂಚಿಗೆ ಏನು ಪ್ರಿಪೇರ್ ಮಾಡೋದು ಅಂತ ಥಿಂಕ್ ಮಾಡ್ತಿದ್ದೆ. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೋಗ್ತಾಯಿದ್ರು. ಹಾಗೆ ಬರ್ತಾ ಸ್ವಲ್ಪ ಚಿಕನ್ ತೊಗೊಂಬಂದುಬಿಡಿ, ಅದನ್ನೇ ಮಾಡ್ತೀನಿ ಇವತ್ತು ಲಂಚಿಗೆ ಅಂತ ಹೇಳಿದೆ. ಅವ್ರು ಬರ್ತಾ ಚಿಕನ್ ತೊಗೊಂಬಂದರು. ಸೊ ನಾನು ಕೂಡ ಮಧ್ಯಾಹ್ನ ಊಟಕ್ಕೆ ಅಂತ ಚಿಕನ್ನ ರೆಡಿ ಮಾಡಿದೆ. ಈ ಥರ ಜಸ್ಟ್ ಗ್ರೇವಿ ಏನು ಮಾಡಲಿಲ್ಲ, ಈ ಥರ ಡ್ರೈ ಮಾಡಿಕೊಂಡೆ. ಅದಾದಮೇಲೆ ಸ್ವಲ್ಪ ಇದು ಊರಿಂದ ತಂದಿರೋದು ಪೇರಲೆ ಹಣ್ಣೆಲ್ಲ ಇತ್ತಲ್ಲ, ಸ್ವಲ್ಪ ಹಣ್ಣಾಗಕ್ಕೆ ಬಂತು. ಹಾಗಾಗಿ ಒಂದು ತಿಂದು ನೋಡೋಣ ಅಂತ ಒಂದು ಕಟ್ ಮಾಡಿಕೊಂಡು ಒಂದು ಪೇರಲೆ ಹಣ್ಣು ತಿಂದ್ಕೊಂಡೆ ನಾನು. ಲಂಚ್ ಎಲ್ಲ ರೆಡಿ ಆದ್ರ ಮೇಲೆ ಹಾಗೆ ಆರೋ ಬರೋ ಟೈಮ್ ಕೂಡ ಆಯಿತು. ಹೋಗಿ ಯಾರನ್ನ ಪಿಕ್ ಮಾಡ್ಕೊಂಬಂದೆ. ಬಂದ ತಕ್ಷಣ ಒಂದು ಎಲ್ಲ ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ಇದೆಲ್ಲ ಜ್ಯುವೆಲ್ರಿ ಎಲ್ಲ ತೆಗೆದೆ. ಕೃಷ್ಣ ಗೆಟಪ್ಪಲ್ಲಿ ಹೋಗಿದ್ದ ಅಲ್ವಾ. ಸೊ ಇದೆಲ್ಲ ತೆಗೆದು ನಾನು ಇವಾಗೆಲ್ಲ ನೀಟಾಗಿ ತೆಗೆದಿಡಬೇಕು ಇದೆಲ್ಲನೂ. ಸೊ ಇದೆಲ್ಲ ತೆಗೆದಿಡ್ತಾ ಇದ್ದೀನಿ. ನಾನು ಯಾವ ಥರ ರೆಡಿ ಮಾಡಿ ಕಳಿಸಿದ್ನೋ ಅದೇ ಥರ ಮತ್ತೆ ರಿಟರ್ನ್ ಬಂದಿದ್ದ. ಅವನು ಏನೂ ಮೇಕಪ್ಪು ಹಾಳು ಮಾಡ್ಕೊಂಡಿಲ್ಲ, ಜ್ಯುವೆಲ್ರಿ ಎಲ್ಲ ಏನೂ ಹಾಳು ಮಾಡಿಲ್ಲ, ಏನೂ ಬೀಳಿಸ್ಕೊಂಡಿಲ್ಲ. ಎಲ್ಲನೂ ನೀಟಾಗಿ ಬ್ಯಾಗ್ ತೊಗೊಂಬಂದಿದ್ದ. ಇದು ಫ್ಲೂಟು ಅಷ್ಟೇ, ಇದು ನೋಡಿ ಸ್ಕೂಲಲ್ಲಿ ಮಾಡಿದ್ದಾರೆ ಅಂತ. ಇದು ಪೇಪರಿಂದ ಮಾಡಿದ್ದಾರೆ, ಎಷ್ಟು ಚೆಂದ ಮಾಡಿದ್ದಾರೆ ನೋಡಿ. ಏನೋ ಒಂಚೂರು ಚೆನ್ನಾಗೂ ಆಗಿಲ್ಲ. ಅಷ್ಟು ದುಡ್ಡು ತೊಗೊತಾರೆ, ಒಂಚೂರು ಚೆನ್ನಾಗಿ ಮಾಡೋಕ್ಕಾಗಲ್ವ ಅವ್ರಿಗೆ. ಅಟ್ಲೀಸ್ಟ್ ಒಂದು ಫ್ಲೂಟ್ ಕೊಟ್ರೂ ಅವ್ರಿಗೇನು ಲಾಸ್ ಆಗೋದಿರತ್ತೆ, ಅಷ್ಟು ದುಡ್ಡು ತೊಗೊತಾರೆ. ಸಾರಿ ಈ ಥರ ಕೊಟ್ಟಿದ್ದಾರೆ ಪೇಪರ್ದು ನೋಡಿ. ಒಂದು ಮೇಕಪ್ ಮಾಡಿರೋದು ಬೆಳಿಗ್ಗೆದೆಲ್ಲ ಹಾಗೆ ಇಟ್ಟಿದ್ದೀನಿ, ಒಂದು ಬಂದಮೇಲೆ ಎಲ್ಲ ಎತ್ತಿಡೋಣ ಅಂತೇಳಿ. ಐ ಶ್ಯಾಡೋಸು, ಕಲರು, ಪೌಡರು ಎಲ್ಲ ಕ್ರೀಮು ಎಲ್ಲನೂ ಇಲ್ಲೇ ಇಟ್ಟಿದ್ದೀನಿ. ಹಾಗೆ ಪಿನ್ನು ಎಲ್ಲ ಹಾಗೆ ಅಲ್ಲಲ್ಲೇ ಇಟ್ಬಿಟ್ಟಿದೆ. ಎಲ್ಲ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡ್ಮೇಲೆ ಅವ್ನು ಬಂದಮೇಲೆ ಎಲ್ಲ ತೆಗೆದ್ಬಿಟ್ಟು ಮತ್ತೇನು ತೆಗೆದಿಡ್ಬೇಕಲ್ಲ ಅಂತೇಳಿ ನೋಡಿ ಟೂತ್ ಪಿಕ್ನ ಈ ಥರ ಮಾಡಿದೆ. 5 ಸೇರಿಸ್ಬಿಟ್ಟು ಒಂದು ರಬ್ಬರ್ ಹಾಕ್ಕೊಂಬಿಟ್ಟು ಅವ್ನಿಗೆ ಹಚ್ಚಿದೆ. ನೀಟಾಗಿ ಬಂದಿತ್ತು. ಲಿಪ್ಸ್ಟಿಕ್ಕು ನಂದು ರೆವ್ಲಾನ್ ಲಿಪ್ಸ್ಟಿಕ್, ಇದು ನನಗೆ ಇಷ್ಟ ಇತ್ತು ತುಂಬ. ಹಾಗೆ ಲಿಪ್ ಲೈನರು, ಒಂದು ಬಾಡಿ ಲೋಷನ್ನು, ಈ ಥರ ಪಿನ್ಸು ಎಲ್ಲ ಅಲ್ಲೆಲ್ಲೇ ಇಟ್ಟಿದ್ದೆ. ಯಾಕಂದರೆ ಬಂದ ತಕ್ಷಣ ಎಲ್ಲ ರಿಮೂವ್ ಮಾಡಿ ಇಡಬೇಕಲ್ಲ, ಒಂದೇ ಸತಿ ಇಟ್ಟರೆ ಆಯ್ತು ಅಂತ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಹಾಗೆ ಇದನ್ನು ಕೂಡ ನೋಡಿ, ಈ ಬಟ್ಟೆ ಎಲ್ಲ ನಾನು ಅದೇ ಬಟ್ಟೆಯಿಂದ ಅದು ಬರುತ್ತಲ್ಲ ಕಿರೀಟ, ಆ ಥರ ಮುಕ್ಕುಟ ಮಾಡೋಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ತೆಗೆದಿಟ್ಟಿದ್ದೆ. ಬಟ್ ಅವನು ಆರೋ ಬೇಡ ಅಂದ, ಅದು ಹಾಕ್ಕೊಳ್ಳಲ್ಲ ಅಂದ, ಮತ್ತೆ ಮಾಡೋಕ್ಕೆ ಹೋಗಲಿಲ್ಲ ನಾನು. ಬಟ್ ಇದು ಎಲ್ಲೋ ಕಲರ್ ಈ ಥರ ಬಾರ್ಡ್ರೆಲ್ಲ ಬಂದಿರೋದು, ಈ ಥರ ಎಲ್ಲ ದುಪ್ಪಟ್ಟ ಇದ್ವಲ್ಲ ಚೆನ್ನಾಗಿ ಈ ಥರ ಎಲ್ಲ
ನೋಡಿ ಈ ಥರ ಸಣ್ಣ ಸಣ್ಣ ಕುಚ್ಚು ಥರ ಎಲ್ಲ ಹಾಕಿದ್ರಲ್ಲ ತುಂಬ ಚೆನ್ನಾಗಿತ್ತು. ಇದರಿಂದೆಲ್ಲ ಮುಕುಟ ಎಲ್ಲ ಸಖತ್ತಾಗಿ ಬರ್ತಿತ್ತು. ಈ ಥರ ಮಾಡೋಣ ಅಂತ ನಾನು ಇಟ್ಟಿದ್ದೆ, ಬಟ್ ಅವನು ಬೇಡ ನಾನು ಜಸ್ಟ್ ಸಿಂಪಲಾಗಿ ಕಿರೀಟ ಹಾಕ್ಕೊಂಡು ಹೋಗ್ತೀನಿ ಅಂತ ಅದನ್ನೇ ಹಾಕ್ಕೊಂಡು ಹೋದ. ನೋಡಿ ಎಷ್ಟು ಚೆನ್ನಾಗಿದ್ರಿಂದ ಈ ಎಲ್ಲ ಕಲರ್ ಮಿಕ್ಸ್ ಮಾಡಿಬಿಟ್ಟು ಜಡೆ ಥರ ಹಾಕಿಬಿಟ್ಟು ಅದನ್ನು ರೌಂಡಾಗಿ ಸುತ್ತಬಿಟ್ಟು ಮುಕುಟ ಥರ ಮಾಡಿದರೆ ಸಖತ್ತಾಗಿ ಬರ್ತಿತ್ತು. ಬಟ್ ನಾನು ಅವ್ನು ಬೇಡ ಅಂದ ತಕ್ಷಣ ಬಿಟ್ಬಿಟ್ಟೆ. ಇದು ನೋಡಿ ಪ್ಲ್ಯಾಂಟ್ಸ್ ಎಲ್ಲ ಇಂಡೋರ್ ಅಂತ ಹೇಳ್ತಾರೆ, ಬಟ್ ಯಾವುದು ಇಂಡೋರ್ ಬರೋದೇ ಇಲ್ಲ. ಹಾಗಾಗಿ ನಾನು ತೊಗೊಂಡೋಗಿ ಕೆಳಗಡೆ ಇಡೋಕ್ಕೆ ಹೇಳಿಬಿಟ್ಟೆ. ಆಮೇಲೆ ವಾಷಿಂಗ್ ಮೆಷಿನ್ ಕೂಡ ಇದು ಸ್ವಲ್ಪ ಅದು ಸ್ವಿಚ್ ಹಾಳಾಗಿರೋದ್ರಿಂದ ಅದನ್ನ ಮುಂದೆ ಎಳೆದ್ಬಿಟ್ಟು ಬೇರೆ ಸ್ವಿಚ್ಚಿಗೆ ಕನೆಕ್ಟ್ ಮಾಡಿ ಮಷಿನ್ನ ಒಂದು ರೌಂಡ್ ಹಾಕಿದೆ ನಾನು. ಇನ್ನೂ ಒಂದು ರೌಂಡ್ ಬಟ್ಟೆ ಇದೆ, ಅದನ್ನು ಕೂಡ ನಾನು ಹಾಕಿಡ್ತೀನಿ. ಹಾಕಿ ಮತ್ತೆ ಬೇರೆ ಏನು ಕೆಲಸ ಇದೆ ಅಂತ ನೋಡಬೇಕು. ಇದು ಬಾಲ್ಕನಿಲಿ ಎಲ್ಲ ಪ್ಲ್ಯಾಂಟ್ನ ತೆಗೆದ್ನೆಲ್ಲ ಸ್ವಲ್ಪ ಮಣ್ಣೆಲ್ಲ ಬಿತ್ಕೊಂಡಿತ್ತು. ಸೊ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ವಾಟ್ರೆಲ್ಲ ಹಾಕಿಬಿಟ್ಟು ನೀಟಾಗಿ ಕ್ಲೀನ್ ಮಾಡಿದೆ. ಸೊ ಕ್ಲೀನ್ ಅನ್ನಿಸ್ತು. ಹಾಗೆ ಮಳೆ ಕೂಡ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮಳೆ ಬರ್ತಿತ್ತಲ್ಲ ಅಂತ ಹೇಳಿ ಗ್ರಿಲ್ ಮೇಲೆ ಕೂಡ ವಾಟರ್ನ ಹಾಕಿದೆ. ಆ ಗ್ರಿಲ್ಲೆಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗೆ ಇನ್ನೂ ಒಂದು ರೌಂಡ್ ಬಟ್ಟೆ ಇತ್ತಲ್ಲ, ಸೊ ಅದನ್ನೆಲ್ಲ ಜೀನ್ಸ್ ಬಟ್ಟೆ ಎಲ್ಲ ನಾನು ವಾಶ್ಗೆ ಹಾಕಿದೆ. ಇದೆಲ್ಲ ವಾಶ್ ಮಾಡಿಕೊಂಡು ನಾನು ಸಂಜೆ ಆಯ್ತಲ್ವ, ಸಂಜೆ ಹೊತ್ತಿಗೆ ಆರೋಗ್ಯ ಸ್ವಲ್ಪ ಮಿಲ್ಕ್ ಕೊಡೋಣ ಅಂತ ಹೇಳಿಬಿಟ್ಟು ಅದೇ ಲಿಟಲ್ ಜಾಯ್ ಅವ್ರದ್ದು ಪೌಡರ್ನ ಮಿಕ್ಸ್ ಮಾಡಿಬಿಟ್ಟು ಹಾಲನ್ನ ಕುಡ್ಸೋಕ್ಕೆ ಆರವನ್ನ ಕರೆದೆ. ಅವನು ಕೆಳಗಡೆ ಪಾರ್ಕಿಂಗಲ್ಲಿ ಆಟ ಆಡ್ತಿದ್ದ ಮಕ್ಕಳ ಜೊತೆ. ಸರಿಗಂತ ಬಂದ, ಹಾಲು ಕುಡಿಸ್ದೆ. ನೋಡಿ ಅವ್ನು ಹಾಲು ತಾನಾಗಿ ಕೈಯಲ್ಲಿ ಹಿಡ್ಕೊಂಡು ಇನ್ನೂವರೆಗೂ ಕುಡ್ದೇ ಇಲ್ಲ. ಅವನು ಸಣ್ಣಗಿರ್ತಾ ಇಲ್ಲಿವರೆಗೂ ನಾನೇ ಕುಡಿಸೋದು ಈ ಥರ. ಅದು ಮತ್ತು ಬಾಯಿ ಕಚ್ಕೊಂಡು ಕುಡಿಯೋಲ್ಲ, ಹಿಂಗೆ ಮೇಲಿಂದ ಹಾಕಬೇಕು, ಈ ಥರನೇ ಕುಡಿಯೋದು ಅವನು. ಯಾವಾಗ ಅವನೇ ಕುಡಿತಾನೆ ಅಂತ ಗೊತ್ತಿಲ್ಲ ನನಗೆ, ಅದು ಯಾವಾಗ ಅಷ್ಟು ದೊಡ್ಡವನಾಗ್ತಾನೋ ಅಂತ. ಸೊ ಕುಡಿದ್ಬಿಟ್ಟು ಮತ್ತೆ ಆಟ ಆಡೋಕ್ಕೆ ಹೋಗಬೇಕು ಅಂತ ಮತ್ತೆ ರೆಡಿಯಾದ. ನಾನು ಮತ್ತೆ ಮುಖ ಎಲ್ಲ ತೊಳೆಸ್ಬಿಟ್ಟು ಮುಖ ಎಲ್ಲ ಒರೆಸ್ಬಿಟ್ಟು ನೀಟಾಗಿ ಕಳಿಸ್ದೆ. ಮತ್ತು ಅಷ್ಟರಲ್ಲಿ ಅದೇನೋ ಅವನ ಹತ್ರ ಆಟದೇನೋ ಟಾಯ್ ಇತ್ತು, ಅದನ್ನೆಲ್ಲ ಸರಿ ಮಾಡಿಸ್ಕೊಂಡು ನನ್ನ ಹತ್ರ ತೊಗೊಂಡು ಕೆಳಗಡೆ ಹೋದ. ಹಾಗೆ ಈವ್ನಿಂಗ್ ಆಯ್ತಲ್ವ, ಸ್ವಲ್ಪ ಮನೇಲಿ ಕಸ ಎಲ್ಲ ನೀಟಾಗಿ ಗುಡಿಸ್ಕೊಂಡು ಅಲ್ಲಲ್ಲಿ ಕಸ ಎಲ್ಲ ಬಿದ್ದಿರುತ್ತೆ ಡೇಯಲ್ಲೆಲ್ಲ ಅದು ಇದು ವರ್ಕ್ ಮಾಡಿಬಿಟ್ಟು. ಸೊ ಎಲ್ಲ ಹೊರಗಡೆ ಕೂಡ ಪ್ಲ್ಯಾಂಟ್ ಎಲ್ಲ ತೆಗ್ದಿದ್ನಲ್ಲ ಅದನ್ನೆಲ್ಲ ಸ್ವಲ್ಪ ಡಸ್ಟ್ ಇತ್ತು ಅಂತ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಹಾಗೆ ಹೊರಗಡೆ ಎಲ್ಲ ಕಸ ಗುಡಿಸಿ ಒಳಗಡೆ ಎಲ್ಲನೂ ಕಸ ಗುಡಿಸ್ಕೊಂಡು ಸಂಜೆ ಆಯ್ತಲ್ಲ ಸ್ವಲ್ಪ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ನೀಟಾಗೆಲ್ಲ ಕಸ ಗುಡಿಸಿ ಮುಗಿಸ್ದೆ ನಾನು. ಇದಾಗಿತ್ತು ಇವತ್ತಿನ ನನ್ನ ಮಿನಿ ಬ್ಲಾಗ್. ಮತ್ತು ನಾಳೆ ಹೊಸ ಮಿನಿ ಬ್ಲಾಗೊಂದಿಗೆ ಸಿಗ್ತೀನಿ. ಹಾಗೆ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಡೇನ ಮುಗಿಸ್ತಾ ಇದ್ದೀನಿ. ಬಾಯ್ ಎಲ್ಲರಿಗೂ.